ಓಕೆ ಸ್ನೇಹಿತರೆ, ನಾನು ಮೊನ್ನೆಯಿಂದ ಹೇಳ್ತಿರೋ ಹಾಗೆ 1,31,000 ಟಾರ್ಗೆಟ್ ಗೋಲ್ಡ್ ಬರಬೇಕಾಗಿತ್ತು ಅಂತ ಹೇಳಿದ್ದೆ ನಾನು. ಅಲ್ಲೇ ಓಡಾಡ್ತಿತ್ತು ಅದು. 1,31,000 ರೀಚ್ ಆಗುತ್ತೆ ಅಂತ ಹೇಳಿ ಗೆಸ್ ಮಾಡಿದ್ವಲ್ಲ, ಅದು ಅಲ್ಲಿಗೆ ಬರ್ತಾ ಇದೆ. ಅದೇ ರೀತಿ 1,31,000 ರೀಚ್ ಆದ ನಂತರ ಅಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಆಗಿ ಡೌನ್ ಆಗಿಬಿಟ್ರೆ, ಅಲ್ಲಿ ಬ್ರೇಕ್ಔಟ್ ಆಗಿಬಿಟ್ರೆ ಕೆಳಗಡೆ ಬರುತ್ತೆ ಇನ್ನೂ ಅಂತ ಹೇಳಿ ನಾನು ಹೇಳಿದ್ದೆ. ಅದೇ ಪ್ರಕಾರ ನ್ಯೂಸ್ ಪೇಪರ್ದಲ್ಲಿ ಕೂಡ ಬಂದಿದೆ ನೋಡಿ. ಅಂದರೆ ನಮ್ಮದು ಅನಾಲಿಸಿಸ್ಸು 1.60ರಿಂದ 1.30 ಇತ್ತು, 1.45 ಅಂತ ನಡೆದುತ್ತಲ್ಲ. ಈಗ 1.31 ಕಡೆ ನಡೆದಿದೆ ಗೋಲ್ಡು. ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಆಗುವ ಚಾನ್ಸಸ್ಗಳು ಅದಾವೆ. ಓಕೆ, ಇದಕ್ಕೆ ಜಾಗತಿಕ ವಿದ್ಯಮಾನಗಳು ಕಾರಣ ಆಕಾವು. ಅಲ್ಲಿ ಏನಾದರೂ ಜಾಗತಿಕ ವಿದ್ಯಮಾನದಲ್ಲಿ ಮತ್ತೇನಾದರೂ ವೇರಿಯೇಷನ್ ಆಯಿತು ಅಂದರೆ ಸಡನ್ನಾಗಿ ಬ್ರೇಕ್ಔಟ್ ಆಗುತ್ತೆ. 1 ಲಕ್ಷ ರೀಚ್ ಆಯ್ತಂದರೆ ಅಲ್ಲಿಂದ ಮುಂದೆ ಈ ಕಡೆ ಬರಬೇಕಾಗುತ್ತೆ. ರೇಟ್ 2 ಲಕ್ಷದವರೆಗೂ ಜಂಪಪ್ ಆಗುತ್ತೆ. ಮೊದಲು ರೇಟ್ ಕಡಿಮೆ ಆಗುತ್ತೆ. ಓಕೆ.